ಎಲ್ರಿಗೂ ನನ್ನ ಸಹೋದರರಿಗೆ ಮತ್ತು ನನ್ನ ಸಹೋದರಿಗೆ ನಮಸ್ಕಾರ ಮಾಡ್ತಾ, ಮೊದಲು ಚೇತನ್ ಗುರೂಜಿ ಅಂತಂದರೆ ನನ್ನದೊಂದು ಅಭ್ಯಾಸ, ಬೆಳಗ್ಗೆ ಎದ್ದ ತಕ್ಷಣ ರೇಡಿಯೋ ಆನ್ ಮಾಡಿದೆ. ಫಸ್ಟು ರೇಡಿಯೋ ಆನ್ ಮಾಡಿದ್ರೆ ಅವ್ರದ್ದು ಯೋಗಾದ ಬರ್ತಾ ಇತ್ತು. ಆ್ಯಕ್ಚುಲಿ ನಾನು ಅವ್ರನ್ನ ನೋಡಿರಲಿಲ್ಲ. ತುಂಬ ಥ್ಯಾಂಕ್ಸ್, ನಾನು ನೋಡಿದ್ದೆ, ಅದಕ್ಕೋಸ್ಕರನೇ ಬಂದೆ ನಾನು. ಮತ್ತು ಇವ್ರದ್ದು ಎಲ್ಲ ಆ್ಯಕ್ಚುಲಿ ನಾನು ಯೋಗ ಮಾಡ್ತೇನೆ. ನಮ್ಮ ಗರ್ಲ್ಸ್ ಕಾಲೇಜ್ ಇದಿದೆ, ಹಾಸ್ಟೆಲ್, ಅಲ್ಲಿಗೆ ಹೋಗ್ತೇನೆ, ಮಕ್ಕಳಿಗರು ಕಲ್ಯಾಣ ಇದರಲ್ಲಿ. ಅಲ್ಲಿ ಯೋಗ ಕ್ಲಾಸ್ ಹೇಳ್ಕೊಡೋದಕ್ಕೆ ಹೋಗ್ತೇವೆ. ಇವ್ರು ನೋಡಿದ ತಕ್ಷಣ ನನಗೆ ಮಾತಾಡಿಸ್ಬೇಕು, ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಬಂದೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ವಸ್ತು ಕೇಳ್ಕೊಂಡೆ. ಅವರು ಒಂದೊಂದು ಮಾತು ಹೇಳ್ತಾರಲ್ಲ, ಹಾಸ್ಯವಾಗಿ ಒಂದೊಂದು ಕತೆ. ಆ್ಯಕ್ಚುಲಿ ಅವರು ಟ್ವಿಸ್ಟ್ ಕೊಡ್ತಾರೆ. ನಾಳೆ ಮಾರಾಟಕ್ಕಿದೆ, ಅದು ಎಂಥ ಮಾತು ಮಾರಾಟಕ್ಕಿದೆ ಅಂತಂದ್ರೆ, ನಾನು ಅವತ್ತು ದಿನ ಎಲ್ಲ ಯೋಚನೆ ಮಾಡಿದ್ದು, ಎಂಥ ಮಾತು ಮಾರಾಟಕ್ಕಿದೆ, ಎಂಥದ್ದು ಇದು ಮಾತು ಮಾರಾಟಕ್ಕೆ. ಆಮೇಲೆ ನಮ್ಮನೆಗೆ ಹೋಗಿ ಪ್ರತಿಯೊಂದು ನಮ್ಮನೆಯವ್ರಿಗೆ ಹೇಳೋದೊಂದು ಅಭ್ಯಾಸ ನನಗೆ. ಎಂಥದ್ದಿರ್ಬೇಕು ಯಾಕೆ ಅದು ಹೋಗಿ ಹೇಳಿದಕ್ಕೆ ಅವ್ರು ನಗಾಡಿರ್ತಿದ್ರು. ಮತ್ತು ಇನ್ನೊಂದು ಅಷ್ಟೇ, ಎಲ್ಲ ಉಪಕಥೆಗಳು. ಆ್ಯಕ್ಚುಲಿ ನಮ್ಗೆ ಐಡಿಯಾಸೇ ಇರಲ್ಲ, ಆ ಥರ ಹಾಸ್ಯವಾಗಿ ತುಂಬ ಚೆನ್ನಾಗಿ ಹೇಳಿಕೊಟ್ರು. ನನಗೆ ತುಂಬ ಖುಷಿ ಆಯಿತು. ಇಷ್ಟು. ಓಕೆ, ಎಲ್ರಿಗೂ ಧನ್ಯವಾದಗಳು.